ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ 7 ಎಳೆ ದಾರನ ತೊಗೊಂಡಿದ್ದೀನಿ. 6 ಎಳೆನಾದರೂ ತೊಗೋಬೋದು, 7 ಎಳೆನಾದರೂ ತೊಗೋಬೋದು. ನಾನು 7 ಎಳೆ ತೊಗೊಂಡಿದ್ದೀನಿ. 10.75 mm ನೀಡಲ್ನ ತೊಗೊಂಡಿದ್ದೀನಿ. ನಾವಿಲ್ಲಿ ಫಸ್ಟು ಬಟ್ಟೆಗೆ ಟೂ ಟೈಮ್ಸ್ ಲಾಕ್ನ ಮಾಡ್ಕೊಳ್ಳೋಣ, ಅಥವಾ 2 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ನ ಮಾಡಿದಾದಮೇಲೆ ನಾನಿಲ್ಲಿ 3 ಚೈನ್ನ ಹಾಕೋತಿದ್ದೀನಿ. 3 ಚೈನ್ನ ಹಾಕ್ಕೊಂಡು ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. 3 ಚೈನ್ನ ಹಾಕ್ಕೊಂಡು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೊಳ್ಳೋಣ, ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. 2 ಸಿಂಗಲ್ ಕ್ರೋಶ, 3 ಚೈನ್ ಮತ್ತು 2 ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲೆತ್ತಿ ನಾನು ಈ ಥರ ರೌಂಡ್ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ, ಬೀಡನ್ನೂ ಕೂಡ ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಬೀಡ್ ಆದಮೇಲೆ ನಾನಿಲ್ಲಿ 1 ಟೈಮ್ ಮಾತ್ರ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬೀಡ್ ಆದಮೇಲೆ ಲಾಕ್ ಮಾಡಿ ಚೈನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 5 ಚೈನ್ನ ಹಾಕೋತಿದ್ದೀನಿ. 5 ಚೈನ್ನ ಹಾಕ್ಕೊಂಡು ನೋಡಿ ಡಿಸೈನ್ನ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಬಟ್ಟೆನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿಲ್ಲಿ 2 ಲಾಕ್ನ ಮಾಡ್ಕೊಂಡಿರ್ತೀವಲ್ಲ, 2 ಸಿಂಗಲ್ ಕ್ರೋಶೆಟ್ಟು, ಅದ್ರ ಮಧ್ಯದ ಗ್ಯಾಪಲ್ಲಿ ನಾವು ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. 5 ಚೈನ್ನ ಇಲ್ಲಿ ಲಾಕ್ ಮಾಡ್ಕೋಬೇಕು. 5 ಚೈನ್ ಲಾಕ್ ಆಗಿದ್ದಾದಮೇಲೆ ನಾನಿಲ್ಲಿ ಬಟ್ಟೆನ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೋತೀನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, 5 ಚೈನ್ ಗ್ಯಾಪ್ ಏನಿರುತ್ತೆ ಈ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆಟ್ನ ಮಾಡೋಣ. ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ. ನಿಡಲ್ ಮೇಲೆ 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳೋಣ. ಮತ್ತು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಳ್ಳೋಣ. ಥ್ರೆಡ್ನ ಎಳ್ಕೊಂಡು 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಡಿಸೈನ್ನ ಇಲ್ಲಿ ಸೀದಾ ಸೈಡಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಯಾವುದೇ ಡಿಸೈನ್ ಆದ್ರೂ ಕ್ರೋಶಾ ಡಿಸೈನ್ಸು ಸೀದಾ ಸೈಡಿಂದನೇ, ಏನು ಬಟ್ಟೆ ಇರುತ್ತೆ, ಸ್ಯಾರಿ ಏನಿರುತ್ತೆ ಸ್ಯಾರಿದು ಸೀದಾ ಸೈಡಲ್ಲೇ ಸ್ಟಾರ್ಟ್ ಮಾಡ್ಕೋಬೇಕು. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡ್ರೆ ಅದನ್ನು ಡಬಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ನಾವು ಡೈರೆಕ್ಟಾಗಿ ಇವಾಗ ಬಟ್ಟೆಗೆ ಲಾಕ್ನ ಮಾಡ್ಕೋತೀವಲ್ಲ, ಅದನ್ನು ಸಿಂಗಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ನೋಡಿ, ನಾನಿಲ್ಲಿ ಈ 5 ಚೈನ್ ಗ್ಯಾಪಲ್ಲಿ 12 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋತೀನಿ. 12 ಅಥವಾ 13 ಮಾಡ್ಕೋಬೋದು. ನಿಮಗೆ 13 ಆದರೆ 13 ಬೇಕಾದರೆ ಮಾಡ್ಕೊಳ್ಳಿ. ನಾನಿಲ್ಲಿ 12 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋತೀನಿ. ಫೈವ್ ಚೈನ್ ಗ್ಯಾಪಲ್ಲಿ ಈ ಥರ ಡಬಲ್ ಕ್ರೋಶೆಟ್ಗಳು ಫಿಲ್ ಆದಮೇಲೆ ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಬರುತ್ತೆ. ಅದನ್ನು ಬಟ್ಟೆ ಮೇಲೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡಿ. ತುಂಬ ಎಳೆದು ಲಾಕ್ ಮಾಡಬೇಡಿ. ಎಳೆದ್ರೆ ಅದು ನೀಟಾಗಿ ರೌಂಡ್ ಶೇಪ್ ಬರೋಲ್ಲ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಚನ್ನು ಲಾಕ್ ಮಾಡಿದ್ದಾದಮೇಲೆ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಲ ನಾನು ಲಾಕ್ನ ಮಾಡ್ಕೋತೀವಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆಗಿದ್ದಾದಮೇಲೆ ನಾನು 3 ಚೈನ್ನ ಹಾಕೋತೀನಿ. 3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ 3 ಚೈನ್ ಗ್ಯಾಪ್ ಬಂದು ಕುಚ್ಚನ್ನ ಹಾಕೋದಕ್ಕೆ. 3 ಚೈನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಮತ್ತೆ ಇನ್ನೊಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 3 ಚೈನ್ದು
ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎರಡೂ ಕಡೆಯೂ 2 ಲಾಕ್ ಬರುತ್ತೆ ನೋಡಿ. 2 ಸಲ ಲಾಕು, 3 ಚೈನು, ಮತ್ತು 2 ಸಲ ಲಾಕ್ ಮಾಡ್ಕೋತೀವಿ. ಅದಾದಮೇಲೆ ಬೀಡ್ ಲಾಕ್ ಆದಮೇಲೆ ಆರ್ಚ್ನ ಮಾಡ್ಕೋತೀವಿ. ಆರ್ಚ್ನ ಮಾಡಿಕೊಂಡು ಲಾಕು 2 ಸಲ ಲಾಕು, ಮತ್ತು 3 ಚೈನು, ಮತ್ತು 2 ಸಲ ಲಾಕು. 2 ಸಲ ಲಾಕ್ ಆದಮೇಲೆ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ನಾವಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಬೀಡ್ಸ್ ಆದಮೇಲೆ ಮಾತ್ರ ಒಂದು ಸಲ ಲಾಕ್ ಮಾಡ್ಕೋತೀವಿ. ಇನ್ನೆಲ್ಲ ಕಡೆಯೂ 2 ಸಲ ಲಾಕ್ ಬರುತ್ತೆ, ಅಂದರೆ 2 ಸಿಂಗಲ್ ಕ್ರೋಶೆಟ್ಗಳು. ಬೀಡ್ ಲಾಕ್ ಆದಮೇಲೆ 5 ಚೈನ್ನ ಹಾಕ್ಕೊಳ್ಳೋಣ. 4, 5 ಚೈನ್ನ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನಾನಿಲ್ಲಿ ಈ ಲಾಕ್ ಮಾಡಿದ್ದೀವಲ್ಲ 2 ಲಾಕ್, ಅಂದರೆ 2 ಸಿಂಗಲ್ ಕ್ರೋಶೆಟ್ಗಳಿದೆಯಲ್ಲ ಅದ್ರ ಮಧ್ಯದಲ್ಲಿ ನಾವು ಈ 5 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ. ಥ್ರೆಡ್ನ ಎಳ್ಕೊಂಡು 2 ಲೂಪ್ ಆಗುತ್ತೆ, ಅದನ್ನು 2 ಲೂಪನ್ನು ಒಂದು ಮಾಡಿ ಲಾಕ್ ಆಗುತ್ತೆ. 5 ಚೈನ್ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡಿಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1, ಇದು ಡಬಲ್ ಕ್ರೋಶೆಟ್. ಇದೇ ಥರ ನಾವು ಈ 5 ಚೈನ್ ಗ್ಯಾಪಲ್ಲಿ 12 ಡಬಲ್ ಕ್ರೋಶೆಟ್ನ ಫಿಲ್ ಮಾಡೋಣ. ಲಾಸ್ಟ್ ನಾವು 12 ಡಬಲ್ ಕ್ರೋಶೆಗಳನ್ನ ಮಾಡಿ ಆರ್ಚ್ ಮಾಡಿದ್ದೀವಿ. ಇಲ್ಲೂ 12 ಡಬಲ್ ಕ್ರೋಶೆಗಳನ್ನ ಮಾಡಿ ಆರ್ಚ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಡಿಸೈನು ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಕೋದಕ್ಕೆ ತುಂಬ ಈಸಿಯಾಗಿದೆ, ಬಟ್ ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ ನೋಡಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳೋಣ. ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳೋಣ ಈ ಆರ್ಚಲ್ಲಿ. ಡಬಲ್ ಕ್ರೋಶ ಕಂಬ ಈಗ ಆರ್ಚ್ನ ಮಾಡಬೇಕಾದ್ರೆ ಈ ಎಲ್ಲ ಕಂಬಗಳು ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ, ಆವಾಗ ಆರ್ಚ್ ನೀಟಾಗಿ ಬರುತ್ತೆ. ಒಂದು ಮೇಲೆ ಒಂದು ಕೆಳಗೆ ಮಾಡಿಕೊಂಡ್ರೆ ಆರ್ಚು ನೀಟಾಗಿ ಬರೋದಿಲ್ಲ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಳ್ಳಿ. ಮತ್ತು 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳೋಣ. ಹನ್ನೆರಡು ಡಬಲ್ ಕ್ರೋಶಗಳು ಆದಮೇಲೆ ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಹನ್ನೊಂದಾಗಿತ್ತು, ನಾನು ಇಲ್ಲಿ ಇನ್ನೂ ಒಂದು ಮಾಡ್ಕೋತಾ ಇದ್ದೀನಿ. 12 ಕಂಬ ಆದಮೇಲೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ನೀಟಾಗಿ ಲಾಕ್ ಮಾಡಿ, ಆವಾಗ ರೌಂಡ್ ಶೇಪ್ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡ್ತಾಯಿದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಲಾಕ್. ಆರ್ಚ್ ಆದಮೇಲೆ ನಾವು 2 ಸಲ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ಥರ ರೌಂಡ್ ಶೇಪಲ್ಲಿ ಆರ್ಚ್ ಬರುತ್ತೆ. 2 ಸಲ ಲಾಕ್ ಆದಮೇಲೆ ನಾನು ಮತ್ತೆ ಇಲ್ಲಿ 3 ಚೈನ್ನ ಹಾಕೋತೀನಿ. 3 ಚೈನ್ ಕುಚ್ಚನ್ನ ಹಾಕೋದಕ್ಕೆ ನೀವು 4 ಚೈನ್ನ ಬೇಕಾದರೂ ಹಾಕೋಬೋದು. ನಾನಿಲ್ಲಿ 3 ಚೈನ್ನ ಹಾಕೋತೀನಿ. 3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ನ ಮಾಡ್ಕೋತೀನಿ. 3 ಚೈನ್
ಮತ್ತು 2 ಸಲ ಲಾಕ್. ನೋಡಿ ಈ ಥರ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಡಿಸೈನ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಥರ ರೌಂಡ್ ಶೇಪಾಗಿ ನೀಟಾಗಿ ಬರುತ್ತೆ ಡಿಸೈನು. ಮತ್ತು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. 3 ಚೈನ್ ಆದಮೇಲೆ ಬೀಡ್ ಲಾಕ್ ಮಾಡಿ ಆರ್ಚ್ ಮಾಡ್ಕೊಳ್ಳಿ. ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಷ್ಟೇ. ನಾನಿಲ್ಲಿ ನೋಡಿ 3 ಚೈನ್ ಆದಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಎಂಡ್ ಮಾಡ್ಕೋತಾ ಇದ್ದೀನಿ. 3 ಚೈನ್ನ ಲಾಕ್ ಮಾಡಿ 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಈ ಥರ ಎಳ್ಕೊಳ್ಳಿ, ಲಾಕ್ ಆಗುತ್ತೆ. ಈ ಥ್ರೆಡನ್ನು ನಾವು ಕುಚ್ಚು ಬಂದರೆ ಆ ಕುಚ್ಚು ಜೊತೆಗೆ ಸೇರಿಸಿ ಕಟ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಕುಚ್ಚು ಬರಲಿಲ್ಲ ಅಂದರೆ ಅದನ್ನು ಕಟ್ ಮಾಡಿ ಹಿಂದೆಗೆ ಪೇಸ್ಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನಾನು ಇವಾಗ ಇದಕ್ಕೆ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಡಿಸೈನು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ 120 ಸ್ಟನ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ ಕುಚ್ಚನ್ನು ಹಾಕಿದ ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ತುಂಬ ಕ್ಯೂಟಾಗಿ ಬರುತ್ತೆ ಡಿಸೈನು. ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಕ್ಯೂಟಾಗಿದೆ ಡಿಸೈನು, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಯಾರು ಬೇಕಾದರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಹಾಕ್ಕೋಬೋದು ಈ ಡಿಸೈನ್ನ. 1 ಅವರಲ್ಲೆಲ್ಲ ಬೇಕಾದರೂ ಮುಗಿಸ್ಬೋದು, ಬೇಗ ಮುಗಿಯುತ್ತೆ ಡಿಸೈನು. ಇದು ಸೆಮಿ ಬ್ರೈಡಲ್ ಡಿಸೈನ್ ಕೂಡ ಆಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಬೀಡ್ಸ್ ಕಡಿಮೆ ಯೂಸ್ ಆಗುತ್ತೆ. ನೋಡಿ ಮಧ್ಯದಲ್ಲಿ 1 ಬೀಡ್ ಮಾತ್ರ ಯೂಸ್ ಮಾಡಿರೋದು. ನೀವಿಲ್ಲಿ ಕುಚ್ಚು ಬದಲು ಬೇಕಾದರೆ ಹ್ಯಾಂಗಿಂಗ್ ಬೀಡನ್ನ ಕೂಡ ಹಾಕ್ಕೊಂಡು ಡಿಸೈನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ರೈಸಸ್ ಬಂದು 450 to 500 ಚಾರ್ಜ್ ಮಾಡ್ಕೋಬೋದು. ಡಿಪೆಂಡ್ಸ್ ಆನ್ ಪ್ಲೇಸಸ್ ನೀವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ಟ್ರೈ ಮಾಡಿ ನೋಡಿ ಹಾಕ್ಬೋದು. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.